CBI ಚಾರ್ಜ್ ಶೀಟನ್ನು ನಾವು ಓದಲ್ಲ, ನೀವು ಓದಲ್ಲ, ಯಾವ ಆಧಾರದ ಮೇಲೆ ರಾಜೀನಾಮೆಯನ್ನು ಕೇಳ್ತೀರಾ ಅಂತ ಹೇಳಿ ಯಾರ್ಯಾರು ರಾಜೀನಾಮೆ ಕೇಳ್ತಾ ಇದ್ದಾರೆ ಅವರಿಗೆ ಆಡಳಿತ ಪಕ್ಷದಲ್ಲಿರುವಂತಹ ಕಾಂಗ್ರೆಸ್ಸಿನ ನಾಯಕರು ಈಗ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ಇದೆ, ಲೆಟ್ಸ್ ಚೆಕ್ ಇಟ್ ಔಟ್. ಆ ಬ್ರೇಕಿಂಗ್ ಏನು ಅನ್ನುವಂಥದ್ದನ್ನು ನೋಡ್ಕೊಂಡು ಬರೋಣ. ಆಡಳಿತ ಪಕ್ಷದಲ್ಲಿರುವಂತಹ ಕಾಂಗ್ರೆಸ್ಸಿನವರು BJP ಅವರನ್ನು ವಿರೋಧ ಮಾಡ್ತಾ ಇದ್ದಾರೆ. CBI ಚಾರ್ಜ್ ಶೀಟಲ್ಲಿ ಏನಿದೆ ಅದನ್ನು ನಾವು ಓದಿಲ್ಲ, ನೀವು ಓದಿಲ್ಲ. ಹಾಗಿದ್ರೆ ಯಾವ ಆಧಾರದ ಮೇಲೆ ನೀವು ನಾಗೇಂದ್ರ ರಾಜೀನಾಮೆಯನ್ನ ಕೇಳ್ತೀರಾ? ಜ್ವಲಂತ ಸಮಸ್ಯೆಗಳಿದೆ, ಸದನದಲ್ಲಿ ಚರ್ಚೆ ಮಾಡೋಣ. ಸಮಸ್ಯೆಗಳಿದೆ, ಅನೇಕ ಸಮಸ್ಯೆಗಳಿದೆ, ಅದನ್ನು ಚರ್ಚೆ ಮಾಡೋಣ ಬನ್ನಿ. ಅಂದ್ರೆ ಕಲಾಪವನ್ನ ಹಾಳು ಮಾಡ್ತಾ ಇದ್ದೀರಾ. ನಿಮ್ಮ ಅಸ್ತಿತ್ವ ಉಳಿಸಿಕೊಳ್ಳಲು ರಾಜಕೀಯ ಮಾಡಬೇಡಿ. ಡೋಂಟ್ ಡು ಪಾಲಿಟಿಕ್ಸ್. ಜನ ನೋಡ್ತಾ ಇದ್ದಾರೆ. ಮುಂದಿನ ಚುನಾವಣೆಯಲ್ಲೂ ಕೂಡ ನಿಮ್ಮನ್ನ ಸೋಲಿಸ್ತಾರೆ ಅಂತ ಹೇಳಿ BJP ವಿರುದ್ಧ ಗೃಹ ಸಚಿವ ಹೋಮ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. CBI ಚಾರ್ಜ್ ಶೀಟಲ್ಲಿ ಏನಿದೆ ಅದನ್ನು ನಾವು ಓದಿಲ್ಲ, ನೀವು ಓದಿಲ್ಲ. ನಿಮ್ಮ ಅಸ್ತಿತ್ವ ಉಳಿಸ್ಕೊಳ್ಳೋಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀರಿ, ರಾಜೀನಾಮೆ ಕೇಳ್ತಾ ಇದ್ದೀರಿ. ಜ್ವಲಂತ ಸಮಸ್ಯೆಗಳಿದೆ, ಆ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು. ವಿ ಹ್ಯಾವ್ ಟು ಡಿಸ್ಕಸ್ ದೋಸ್ ಪ್ರಾಬ್ಲಮ್ಸ್. ಆ ಪ್ರಾಬ್ಲಮ್ಸ್ಗಳನ್ನು ನಾವು ಡಿಸ್ಕಸ್ ಮಾಡಬೇಕು. ಜನಗಳಿಗೆ ನಾವು ಸಮಸ್ಯೆ ಮುಕ್ತರನ್ನಾಗ ಮಾಡಬೇಕು ಜನಗಳನ್ನು. ಅದರಿಂದ ಅದನ್ನು ಮಾಡೋಣ ಬನ್ನಿ. ಅದನ್ನು ಬಿಟ್ಬಿಟ್ಟು ನೀವು ರಾಜೀನಾಮೆಯನ್ನ ಕೊಡಿ ಅಂತ ಹೋರಾಟ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಜನ ನೋಡ್ತಾ ಇದ್ದಾರೆ ನೀವು ಯಾವ ರೀತಿ ಹೋರಾಟ ಮಾಡ್ತಾ ಇದ್ದೀರಿ. ಮುಂದಿನ ಎಲೆಕ್ಷನ್ನಲ್ಲೂ ಕೂಡ ನಿಮ್ಮನ್ನ ಸೋಲಿಸ್ತಾರೆ ಅನ್ನುವಂತಹ ಮಾತನ್ನ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳ್ತಾ ಇದ್ದಾರೆ. ಬೀಂಗ್ ಹೋಮ್ ಮಿನಿಸ್ಟರ್ ನೀವು ಓದಬಹುದಪ್ಪ ಆ CBI ಚಾರ್ಜ್ ಶೀಟ್ ಏನಿದೆ ಅಂತ, ನಿಮ್ಗೆ ಅರ್ಥ ಆಗುತ್ತೆ. ನಾವು ಇದಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕ್ ಖರ್ಗೆ ಏನು ಮಾತಾಡಿದ್ದಾರೆ ಅನ್ನುವಂಥದ್ದನ್ನ ನೋಡ್ಕೊಂಬರೋಣ. ಬೈಟ್ ಪ್ಲೀಸ್. ಸದನ ನಡಿಬೇಕಾದಾಗೆಲ್ಲಾನು ಸೆಕ್ಷನ್ 144 ಇರ್ತದೆ. ನಿಮ್ಮ ಮುಖಾಂತರ ನಾನು ವಿನಂತಿ ಮಾಡ್ತಾ ಇದ್ದೇನೆ ನಮ್ಮ BJP ನಾಯಕರಿಗೆ, ದಯವಿಟ್ಟು ಫ್ರೀಡಮ್ ಪಾರ್ಕ್ನಲ್ಲಿ ನಿಮ್ಗೆ ಪರ್ಮಿಷನ್ ಕೊಟ್ಟಿದ್ದೇವೆ, ಅಲ್ಲಿ ನೀವು ಹೋಗಿ ನೀವೇನಾದರೂ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಇಲ್ಲಿ ನೀವು ಬಂದರೆ ಸೆಕ್ಷನ್ 144 ಜಾರಿ ಇದೆ, ನಾವು ಕ್ರಮ ತಗೋಬೇಕಾಗ್ತದೆ. ಸದನ ನಡೀತಾ ಇದೆ, ಒಳಗಡೆ ಬನ್ನಿ, ನೋಟಿಸ್ ಕೊಡಿ, ಚರ್ಚೆ ಮಾಡಿ. ಈಗಾಗಲೇ ಸ್ಟೇಟ್ಮೆಂಟು ಕೊಟ್ಟಿದ್ದೀವಿ, ಅದ್ರ ಬಗ್ಗೆ ಪುನಃ ಚರ್ಚೆ ಮಾಡಬೇಕು ಅಂದ್ರೂ ಕೂಡ ತಯಾರಿದ್ದೇವೆ ಅಂತ ಹೇಳಿದ್ದೇವೆ. ಇನ್ನೇನು ಬೇಕಂತ ಇವರಿಗೆ? ಚರ್ಚೆ ಮಾಡೋಕ್ಕೆ ರೆಡಿ ಇಲ್ಲ. ಸುಮ್ಮನೆ ದಿನ ಮೀಡಿಯಾನಲ್ಲಿ ಬಂದು ಒಂದು ಹೊಸ ಕತೆಗಳು ಹೇಳ್ಕೊಂಡಿದ್ರೆ. ಈಗ 1 ವಾರ ಆಗ್ತಾ ಬಂತು ಸರ್, ಒಂದು ಕಾಗದ ಕೊಟ್ಟಿದ್ದಾರಾ ನಿಮ್ಮ ಮುಂದೆ? ಸದನದಲ್ಲಂತೂ ಇಟ್ಟಿಲ್ಲ. ತಮ್ಮ ಮುಂದೆ ಏನೋ ಕೊಟ್ಟಿದ್ದಾರಾ? ಇದು ಸುಮ್ಮನೆ ಹಿಟ್ ಆ್ಯಂಡ್ ರನ್ ಆಗೋದು ಬೇಡ. ಈಗ CBI ಪ್ರಾಸಿಕ್ಯೂಷನಿಗೆ ಕೇಳಿದ್ದಾರೆ ಅಂತ ಮಾಹಿತಿ ಇದೆ. ಕೊಟ್ಟರೆ ಮಿಸ್ಟರ್ ನಾಗೇಂದ್ರ ವಿಲ್ ಡೀಲ್ ವಿತ್ ಇಟ್ ಇನ್ ದ ಕೋರ್ಟ್. CBI ಚಾರ್ಜ್ ಶೀಟ್ ನಾನು ಓದಿಲ್ಲ, ನೀವು ಓದಿಲ್ಲ, ಗವರ್ನರ್ ಹತ್ರನೂ ಇಲ್ಲ. ಯಾವ ಆಧಾರದ ಮೇಲೆ ರಾಜೀನಾಮೆ ಕೊಡಿಸೋದು? ಏನಾದ್ರೂ ನಿಮ್ಮ ಮುಖಾಂತರ ಮನವಿ ಮಾಡ್ಕೊತಾ ಇದ್ದೀನಿ, ಚರ್ಚೆ ಮಾಡಿ. ಸದನ ನಡೀತಾ ಇದೆ, ಜ್ವಲಂತ ಸಮಸ್ಯೆಗಳಿವೆ, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಇದು ಪ್ರಿಯಾಂಕ್ ಖರ್ಗೆ ಅವರು ಹೇಳಿರುವಂಥದ್ದು. ಆ್ಯಂಡ್ ಈ ಕಡೆ ಯತ್ನಾಳ್ ಹೊಸ ಬಾಂಬನ್ನು ಹಾಕ್ತಾ ಇದ್ದಾರೆ. ಆಡಳಿತ ಪಕ್ಷ ಮತ್ತು ವಿಪಕ್ಷ ನಾಗೇಂದ್ರ ವಿಚಾರದಲ್ಲಿ ಒಂದಾಗಿದೆ. ಭಾರತೀಯ ಜನತಾ ಪಾರ್ಟಿಯ ರಾಜಕಾರಣ ಹೆಂಗಿದೆ ಅಂತಂದ್ರೆ, ಪಾಲಿಟಿಕ್ಸ್ ಹೆಂಗಿದೆ ಅಂತಂದ್ರೆ, ದಿಸ್ ಈಸ್ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ರೀ BJP ಅವ್ರದ್ದು ಅಂತ ಈ ಕಡೆ ಯತ್ನಾಳ್ರವರು ಹೊಸ ಟ್ವಿಸ್ಟ್ ಬಾಂಬ್ ಒಂದನ್ನು ಸಿಡಿಸ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ಇದೆ. ಯತ್ನಾಳ್ ಏನು ಹೇಳಿದ್ರು ಅನ್ನುವಂಥದ್ದನ್ನ ಕೇಳ್ಕೊಂಬರೋಣ. ಬ್ರೇಕಿಂಗ್ ಪ್ಲೇಟ್ ಪ್ಲೀಸ್. ನಾಗೇಂದ್ರ ರಾಜೀನಾಮೆ ಪರ್ವಕ್ಕೆ ಬಸವನಗೌಡ ಪಾಟೀಲ್ ಯತ್ನಾಳ್ ಈಗ ಟ್ವಿಸ್ಟ್ ಅನ್ನು ಕೊಟ್ಟಿದ್ದಾರೆ. ಸರ್ಕಾರದ ಜೊತೆ BJP ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅನ್ನು ಮಾಡ್ತಾ ಇದೆ. ದಿಸ್ ಈಸ್ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್. BJP ನಾಯಕರ ವಿರುದ್ಧವೇ ಯತ್ನಾಳ್ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ನಾಗೇಂದ್ರ ವಿಚಾರದಲ್ಲಿ ಉಭಯ ಪಕ್ಷಗಳು ಕೂಡ ಒಂದಾಗಿದೆ. ಆಡಳಿತ ಪಕ್ಷ ಮತ್ತು ವಿಪಕ್ಷ ಸದನ ನಡೆಸಲು ಉಭಯ ಪಕ್ಷಗಳು ಅವಕಾಶ ಕೊಡ್ತಾ ಇಲ್ಲ. ಬರಗಾಲ, APMC ಸಮಸ್ಯೆ ಸೇರಿ ಯಾವುದೇ ಚರ್ಚೆ ಇಲ್ಲಿ ಸದನದಲ್ಲಿ ಆಗಬೇಕು, ಬಟ್ ಆಗ್ತಾ ಇಲ್ಲ. BJP ನಾಯಕರ ದಿಕ್ಕೆಡಿಸಿದೆ ಉಚ್ಚಾಟಿತ ಶಾಸಕನ ಮಾತು. ಉಚ್ಚಾಟಿತ ಶಾಸಕ ಆಗಿರುವಂತಹ ಯತ್ನಾಳ್ರವರ ಮಾತು BJP ಅವರ ದಿಕ್ಕು ತಪ್ಪಿಸಿಬಿಟ್ಟಿದೆ. ಭಾರತೀಯ ಜನತಾ ಪಾರ್ಟಿ ಇವತ್ತು ಕಾಂಗ್ರೆಸ್ಸಿನ ಜೊತೆ ಅಡ್ಜಸ್ಟ್ಮೆಂಟ್ ಅನ್ನು ಮಾಡಿಕೊಂಡು ಪಾಲಿಟಿಕ್ಸ್ ಅನ್ನು ಮಾಡ್ತಾ ಇದೆ. ನಾಗೇಂದ್ರ ಅವರನ್ನು ಬಚಾವ್ ಮಾಡೋದಕ್ಕೆ ಎರಡು ಪಕ್ಷಗಳು ಒಂದಾಗಿದೆ. ಅಂದ್ರೆ BJPಯವರ ಈ ಹೋರಾಟ ಇದೆಲ್ಲವೂ ಕೂಡ ನಾಟಕೀಯ ಅನ್ನುವಂತಹ ಒಂದು ಸ್ಪಷ್ಟತೆಯ ಮಾತನ್ನ ಬೇರೆ ರೀತಿಯಲ್ಲಿ ಯತ್ನಾಳ್ ಕಡಿಮೆ ಮಾಡಿದ್ದಾರೆ. ಯತ್ನಾಳ್ ಏನು ಹೇಳಿದ್ದಾರೆ ಅಂತ ತಿಳ್ಕೊಂಬರೋಣ. ಯತ್ನಾಳ್ ಅವರ ಬೈಟ್ ಇದೆ, ಬೈಟ್ ಪ್ಲೀಸ್. ಕೇವಲ ಒಬ್ಬ ವ್ಯಕ್ತಿಯ ರಾಜೀನಾಮೆ ಸಲುವಾಗಿ ಇಡೀ ಸದನದ ಅಮೂಲ್ಯವಾದ ಸಮಯವನ್ನು ಇವತ್ತು ಹಾಳು ಮಾಡಿ, ಒಂದು ವಾರದಿಂದ ನಾವು ದಿನಾಲು ಬರ್ತೀವಿ,
ತಯಾರಿ ಮಾಡ್ಕೊಂಡು ಬರ್ತೀವಿ, ಅಧ್ಯಯನ ಮಾಡ್ಕೊಂಡು ಬರ್ತೀವಿ. ಮತ್ತು ರಾಜ್ಯದ ಜನ ನಮ್ಮ ಪರವಾಗಿ ಮಾತಾಡ್ತಾರೆ. ಅನೇಕ ಪ್ರಶ್ನೆಗಳನ್ನು ನಾವು ಹಾಕಿರ್ತೀವಿ. ಆ ಪ್ರಶ್ನೆಗಳಿಗೆ ಸಚಿವರಿಂದ ಉತ್ತರ ಬಯಸ್ತಾ ಇರ್ತೀವಿ. ಮತ್ತು ಇದು ಎಲ್ಲ ಈಗ ಇವ್ರನ್ನ ಈ ಒಂದು ವಾಲ್ಮೀಕಿ ಹಗರಣದಲ್ಲಿ 85 ಕೋಟಿ ರೂಪಾಯಿ ಏನು ಹಗರಣ ಆಗಿದೆ, 185 ಕೋಟಿ ಒಟ್ಟು, ಅದರಲ್ಲಿ 85 ಕೋಟಿ ರೂಪಾಯಿ ವಿಡ್ರಾ ಆಗಿತ್ತು. ನಾಗೇಂದ್ರ ಅವರು ಮಾಡಿದ್ದು ಈಗಾಗಲೇ CBI ಮತ್ತು ED ಅದನ್ನು ತನಿಖೆ ಮಾಡಿ ರಾಜ್ಯಪಾಲರ ಒಂದು ಅನುಮತಿಯನ್ನು ಕೇಳಿದೆ. ಇಂಥ ಪರಿಸ್ಥಿತಿಯೊಳಗೆ ನಾಗೇಂದ್ರ ಒಂದೇ ವಿಷಯವನ್ನು ಬಿಟ್ಟು ಒಂದು ಅರ್ಧ ತಾಸು ಧರಣಿ ಮಾಡಿ ಸರ್ಕಾರ ಗಮನಕ್ಕೆ ತೊಗೊಂಡು ಬಂದು ಅಥವಾ ಅದ್ರ ಬಗ್ಗೆ ಚರ್ಚೆ ಮಾಡಿ ಉಳಿದ ವಿಷಯಗಳೇನದ ಭಾಳ ಭೀಕರವಾದಂಥ ಬರಗಾಲಿದೆ. ಮತ್ತು ನೀರಾವರಿ ಯೋಜನೆಗಳ ಬಗ್ಗೆ ಯಾವುವು ಈಗ ಹೇಳಿದಂತೆ ಯಾವ ಚರ್ಚೆಗೆ ಬರದೇ ಇದ್ದರೆ ನಾವು ಇಲ್ಲಿ ಬೆಳಿಗ್ಗೆ 11 ಗಂಟೆಗೆ ಬರೋದು, ಎಡ್ಜರ್ನ್ ಅನ್ನೋದು, ನಮ್ಮ ಸ್ಪೀಕರ್ ಅವರು 11 ಗಂಟೆಗೆ ಕರೆದು 12ವರೆಗೆ ಬೆಲ್ ಹಾಕ್ತಾರೆ, ಮತ್ತು 3 ಗಂಟೆಗೆ ಅಂತ ಹೇಳ್ತಾರೆ. ಎಸ್, ಇದು ಬಸವನಗೌಡ ಪಾಟೀಲ್ ಯತ್ನಾಳ್ ಹೇಳುವಂತಹ ಮಾತು. ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಇವರು ನಾಟಕವನ್ನು ಮಾಡ್ತಾ ಇದ್ದಾರೆ ಎನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಅಂತ ಯತ್ನಾಳ್ ಹೇಳ್ತಾ ಇದ್ದಾರೆ. ಅಂದರೆ BJP ಶಾಸಕರ ವಿರುದ್ಧವೇ ಯತ್ನಾಳ್ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಯತ್ನಾಳ್ ಹೇಳಿಕೆ BJP ನಾಯಕರ ಹೋರಾಟವನ್ನು ಎಷ್ಟರ ಮಟ್ಟಿಗೆ ಡಿಸ್ಟರ್ಬ್ ಮಾಡುತ್ತೆ ಮತ್ತು ಈ ನಾಗೇಂದ್ರ ಪುರಾಣಕ್ಕೆ ಯಾವಾಗ ಮಂಗಳವನ್ನು ಹಾಡ್ತಾರೆ ಎನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ.